ಇಂಡೋನೇಷ್ಯಾದ ಪುಟ್ಟ ಪೋರನೊಬ್ಬ ಸದ್ಯ ಇಂಟರ್ನೆಟ್ನ ಸೆನ್ಸೇಷನ್ ಆಗಿದ್ದಾನೆ. ಕುಳಿತರು ನಿಂತರೂ ಸೋಷಿಯಲ್ ಮೀಡಿಯಾದಲ್ಲಿ ಇವನ ಬಗ್ಗೆಯೇ ಜೋರು ಚರ್ಚೆ. ಈತನ ಹೆಸರು ರಾಯನ್ ಅರ್ಕಂದಿಕಾ. ಜಸ್ಟ್ 4ನೇ ತರಗತಿಯ ವಿದ್ಯಾರ್ಥಿ. ಈತನ ವಿಡಿಯೋವೊಂದನ್ನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರಬಹುದು. ಬೋಟ್ನ ಮುಂಭಾಗದಲ್ಲಿ ಬರಿಗಾಲಿನಲ್ಲಿ ನಿಂತು ತನ್ನ ಕೈಗಳಿಂದ ಡ್ಯಾನ್ಸ್ ರೀತಿ ಮೂವ್ಮೆಂಟ್ ಮಾಡ್ತಾ ತನ್ನ ಸಾಹಸ ಮತ್ತು ಕಲೆ ಪ್ರದರ್ಶಿಸ್ತಾನೆ. ಇದಕ್ಕೆ ಹಿಪ್ ಹಾಪ್ ಮ್ಯೂಸಿಕ್ ಟ್ರ್ಯಾಕ್ ಸೇರಿಸಿರೋದು ಮತ್ತಷ್ಟು ವೈರಲ್ಗೆ ಕಾರಣ. ಸದ್ಯ ಇದು ಔರಾ ಫಾರ್ಮಿಂಗ್ ಡ್ಯಾನ್ಸ್ ಅಂತ ಇಂಟರ್ನೆಟ್ನಲ್ಲಿ ಫೇಮಸ್ ಆಗಿದ್ದು ಸೆನ್ಸೇಷನ್ ಹುಟ್ಟಿಸಿದೆ. ಎಷ್ಟರ ಮಟ್ಟಿಗೆ ಈ ಡ್ಯಾನ್ಸ್ ಮೂವ್ಸ್ ಫೇಮಸ್ ಆಗಿದೆ ಅಂತಂದರೆ, ಕ್ರೀಡಾಪಟುಗಳು ತಾವು ಗೆದ್ದ ತಕ್ಷಣ ಈ ಸ್ಟೆಪ್ ಹಾಕ್ತಿದ್ದಾರೆ. ಟಿಕ್ಟಾಕ್, ಇನ್ಸ್ಟಾದಲ್ಲೂ ಸೆಲೆಬ್ರಿಟಿಗಳು ಈ ಔರಾ ಫಾರ್ಮಿಂಗ್ ಡ್ಯಾನ್ಸ್ ಮಾಡ್ತಿದ್ದಾರೆ. ಇನ್ನು ಈ ಔರಾ ಫಾರ್ಮಿಂಗ್ ಏನಂತಂದರೆ, ಜೆನ್ ಝಿ ಅವರು ಬಳಕೆ ಮಾಡುವಂಥದ್ದು. ನೀವು ಏನೋ ಸಾಧಿಸಿದಾಗ ಈ ಸ್ಟೆಪ್ಗಳನ್ನು ಹಾಕೋ ಮೂಲಕ ಸಂಭ್ರಮಾಚರಣೆ ಮಾಡೋದು. ಉದಾಹರಣೆಗೆ, ವಿಡಿಯೋ ಗೇಮ್ನಲ್ಲಿ ಗೆದ್ದಾಗ, ಕ್ರೀಡಾಪಟುಗಳು ತಮ್ಮ ಆಟ ಗೆದ್ದಾಗ ಈ ರೀತಿ ಡ್ಯಾನ್ಸ್ ಮಾಡಿ ಸಂಭ್ರಮಾಚರಣೆ ಮಾಡೋದನ್ನು ಔರಾ ಫಾರ್ಮಿಂಗ್ ಅಂತಾರೆ. ಇದೇ ಡ್ಯಾನ್ಸ್ ಮೂಮೆಂಟ್ ಪ್ರದರ್ಶಿಸಿರೋ ಇಂಡೋನೇಷ್ಯಾದ ರಾಯನ್ ಅರ್ಕಂದಿಕಾ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದಾನೆ. ತೆಲುಕ್ ಬೆಲಂಗಾ ಅನ್ನೋ ಸಾಂಪ್ರದಾಯಿಕ ಬಟ್ಟೆ ಧರಿಸಿ, ಕೂಲಿಂಗ್ ಗ್ಲಾಸ್ ಮತ್ತು ತಲೆಗೊಂದು ಮಲಿಯಾರಿಯಾವು ಅನ್ನೋ ಸಾಂಪ್ರದಾಯಿಕ ಬಟ್ಟೆಯನ್ನು ಧರಿಸಿ ಈ ನೃತ್ಯ ಮಾಡಿದ್ದಾನೆ. ಈ ಬಗ್ಗೆ ಮಾತನಾಡಿರೋ ಬಾಲಕ, ನಾನೇ ನೃತ್ಯವನ್ನು ಕಂಡು ಹಿಡಿದೆ, ಅದು ಕೇವಲ ಸ್ವಯಂ ಪ್ರೇರಿತವಾಗಿದ್ದು ಅಂತ ಹೇಳ್ಕೊಂಡಿದ್ದಾನೆ. ಈ ಡ್ಯಾನ್ಸ್ ಮೊದಲು ಹುಟ್ಟಿದ್ದು ಕ್ವಾಂಟನ್ ಸಿಂಗಿಗಿ ರಿಜೆನ್ಸಿಯಾ. ಈ 11 ವರ್ಷದ ಬಾಲಕ ರಾಯನ್ ಅರ್ಕಂದಿಕಾ ರಾಷ್ಟ್ರೀಯ ಪಕ್ಕು ಜಾಲರ್ ದೋಣಿ ಸ್ಪರ್ಧೆಯಲ್ಲಿ ಮೊದಲ ಬಾರಿಗೆ ಕಾಣಿಸಿಕೊಂಡಾಗ ಸ್ಥಳೀಯ ಭಾಷೆಯಲ್ಲಿ ತೊಗಾಕ್ ಲುವಾನ್ ಎಂದು ಕರೆಯಲ್ಪಡುವ ರೇಸಿಂಗ್ ತಂಡದ ಚಿಯರ್ ಲೀಡರ್ ಆಗೋದು ಅವನ ಪಾತ್ರವಾಗಿತ್ತು. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿ ಸೆನ್ಸೇಷನ್ ಸೃಷ್ಟಿಯಾಯಿತು. ಫ್ರೆಂಚ್ ಫುಟ್ಬಾಲ್ ಕ್ಲಬ್ ಪ್ಯಾರಿಸ್ ಸೇಂಟ್ ಜರ್ಮನ್ ಇದೇ ರೀತಿಯ ಸಂಭ್ರಮಾಚರಣೆ ವಿಡಿಯೋ ಪೋಸ್ಟ್ ಮಾಡಿದ್ದು ಸಾಕಷ್ಟು ಮಹತ್ವ ಪಡೆದುಕೊಳ್ತು. NFL ಆಟಗಾರ ಮತ್ತು ಅಮೆರಿಕನ್ ಪಾಪ್ ತಾರೆ ಟೇಲರ್ ಸ್ವಿಫ್ಟ್ ಹಾಗೂ ಆತನ ಗೆಳೆಯ ಟ್ರಾವಿಸ್ ಕೆಲ್ಸೆ ಆಟದ ನಂತರ ಇದೇ ರೀತಿಯ ನೃತ್ಯ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದರು. F1 ಚಾಲಕ ಅಲೆಕ್ಸ್ ಆಲ್ಬನ್ ತನ್ನ ರೇಸಿಂಗ್ ಕಾರಿನ ಮೇಲೆ ಈ ಬಾಲಕನಂತೆ ಡ್ಯಾನ್ಸ್ ಮಾಡಿದರು. ದಿನ ಕಳೆದಂತೆ ಇದು ಸಾಕಷ್ಟು ಫೇಮಸ್ ಕೂಡ ಆಯಿತು. ಆದರೆ ಈ ಡ್ಯಾನ್ಸ್ ಸ್ಟೆಪ್ ಇಂಡೋನೇಷ್ಯಾದ ಜನರಿಗೆ ಹೊಸತೇನಲ್ಲ. ದಕ್ಷಿಣ ಏಷ್ಯಾ ಮತ್ತು ಆಗ್ನೇಯ ಏಷ್ಯಾದ ಹೆಚ್ಚಿನ ಭಾಗಗಳಲ್ಲಿ ಸಾಂಪ್ರದಾಯಿಕ ಸ್ಪೀಡ್ ಬೋಟ್ ರೇಸ್ಗಳು ಸಾಮಾನ್ಯ. ಹಾಡು ಮತ್ತು ನೃತ್ಯ ಅವರ ಕಾರ್ಯಕ್ರಮಗಳ ಒಂದು ಭಾಗವಾಗಿದೆ. ಇವುಗಳ ಶಕ್ತಿ ಮತ್ತು ಸ್ಪರ್ಧೆಯ ಉತ್ಸಾಹವನ್ನು ಹೆಚ್ಚಿಸುವಂತಿರುತ್ತೆ. ಹುಡುಗರು ದೋಣಿಗಳ ಮುಂಭಾಗದಲ್ಲಿ ನಿಂತು ತಮ್ಮ ದೋಣಿಗಳನ್ನು ಹುರಿದುಂಬಿಸುತ್ತಿರ್ತಾರೆ. ಈಗ ವೈರಲ್ ಆಗ್ತಿರುವ ವಿಡಿಯೋ ಕೂಡ ಇದೇ ರೀತಿ ಆದದ್ದು.